ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಕರ್ನಾಟಕದಿಂದ ಬಂದೆ. ಸೊ ನನಗೆ ಚಿಕ್ಕ ಚಿಕ್ಕ ಹಸುಗಳು ಎಲ್ಲಿ ಸಿಗುತ್ತೆ ಅಂತ ನೋಡಿದಾಗ ಯೂಟ್ಯೂಬಲ್ಲಿ ಮೈಕ್ರೋಮಿನಿಚರ್ ಪುಂಗನೂರು ಅಂದ್ಬಿಟ್ಟು ಹೇಳ್ತಾಯಿದ್ರು. ನಾನು ಈ ಇದರಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಎಲ್ಲ ತೊಗೊಂಡಿದ್ದು ನೋಡಿದ್ಬಿಟ್ಟು ನಾನು ತೊಗೋಬೇಕಂತ ಆಸೆಯಿಂದ ಬಂದೆ. ಈ ತಿರುಪತಿಯಲ್ಲಿ ಪುಂಗನೂರಿಗೂ ಹೋದೆ ತೊಗೋಬೇಕಂತ. ಅಲ್ಲಿ ನೋಡಿದೆ ತುಂಬ ದೊಡ್ಡ ದೊಡ್ಡ ಹಸುಗಳಿತ್ತು. ಸೊ ಅವ್ರು ಕೇಳಿದಾಗ ಅವರೇ ಹೇಳಿದ್ರು, ಈ ಥರ ಒರಿಜಿನಲ್ ಬ್ರೀಡ್ ಇರೋದು ನಮ್ಮ ನಾಡಿಪತಿ ಗೋಶಾಲೆಯಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳಿದ್ರು. ನಾನು ಇಲ್ಲಿ ಬಂದ ಮೇಲೆ ಇದರಲ್ಲಿ 4 ಬ್ರೀಡಿಗೆ ಇವರು 18 ವರ್ಷ ರಿಸರ್ಚ್ ಮಾಡಿ ಡೆವಲಪ್ ಮಾಡಿದ್ದಾರೆ. ಆ್ಯಕ್ಚುಲಿ ಇವರು ಹ್ಯೂಮನ್ ಡಾಕ್ಟರು. ಜನಗಳು ಕಡಿಮೆ ಹೈಟ್ ಇರೋರನ್ನ ಡೆವಲಪ್ ಮಾಡೋದು, ಹೈಟ್ ಬೆಳೆಯೋದಕ್ಕೆ ಅವರು ನಾಡಿಪತಿ ಟ್ರೀಟ್ಮೆಂಟಿಂದ ಅವರು ಹೈಟ್ ಬೆಳೆಸ್ತಾರೆ. ಅದೇ ರಿವರ್ಸ್ ಆಗಿ ಹಸುಗಳನ್ನ ಚಿಕ್ಕದಾಗಿ ಅಡಿ ಕಡಿಮೆ ಮಾಡ್ಕೊಳ್ತಾ ಬಂದ್ಬಿಟ್ಟು ಮೈಕ್ರೋಮಿನಿಚರ್ ಅಂತ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ 1 ಅಡಿ ಹಸು, ಇದು ನ್ಯಾನೋ ಅಂತ ನಾಡಿಪತಿ ನಾಡಿಪತಿ ನ್ಯಾನೋ ಅಂತ ಹೇಳ್ತಾರೆ. ಇದು 1 ಅಡಿಗಿಂತ ಮೇಲೆ ಬೆಳೆಯೋದಿಲ್ಲ. ಇದು ಲೈಫ್ ಟೈಮ್ 20 ವರ್ಷ ಇರುತ್ತೆ. ಇದಕ್ಕೆ ನಾಡಿಪತಿ ನ್ಯಾನೋ ಅಂತ ಹೇಳ್ತಾರೆ. ಇದು ನಿಮಗೆ ಒಂದು ದಿವಸಕ್ಕೆ ಒಂದು ಅರ್ಧ ಲೀಟ್ರ್ ಹಾಲು, 1 ಲೀಟ್ರ್ ಹಾಲು ಅರ್ಧ ಲೀಟ್ರ್ ಹಾಲು ಕೊಡುತ್ತೆ ಬೆಳಿಗ್ಗೆ ಸಂಜೆ ಸೇರಿಬಿಟ್ಟು. ಬಟ್ ಇದು ನೋಡೋಕ್ಕೆ ಕ್ಯೂಟಾಗಿ ಮುದ್ದಾಗಿ ನಮ್ಮ ಜೊತೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಸುಮಾರು ಆಟ ಆಡುತ್ತೆ, ಇದು ಮಾಡುತ್ತೆ. ಬಟ್ ಈ ಥರ ಹಸುಗಳು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಏನಾದ್ರು ಇದೆ ಅಂತ ಹೇಳಿದ್ರೆ ಅದು ತುಂಬ ಸುಳ್ಳು, ಅದು ಸುಳ್ಳಿನ ಮಾತು. ಏಕೆಂದರೆ ಅವರು ಇದರ ಫಾದರು ಇಲ್ಲೇ ಇರುತ್ತೆ, ಮದರು ಇಲ್ಲೇ ಇರುತ್ತೆ, ಅದನ್ನು ತೋರಿಸ್ತಾರೆ. ಸೊ ಹೊರಗಡೆ ಕೇಳಿದ್ರು ಅವರು ಚಿಕ್ಕ ಮರಿಗಳನ್ನ ಇದು ಮೈಕ್ರೋ ನ್ಯಾನೋ ಅದು ಇದನ್ಬಿಟ್ಟು ಅದು ನಮಗೆ ಚೀಟಿಂಗ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಯಾರು ದಯವಿಟ್ಟು ನಿಮಗೆ ಮೋಸ ಹೋಗಬೇಡಿ. ನೀವು ಜೆನ್ಯೂನ್ ಆಗಿ ನಮ್ಮ ನಾಡಿಪತಿ ಗೋಶಾಲೆ ತೊಗೊಳ್ಳಿ. ಇವ್ರೇನಂತಂದರೆ ಇವರಿಗೆ ಒಂದು ಸ್ಪೆಷಲ್ ಏನಂತಂದರೆ ನಾವು ತೊಗೊಂಡೋದಾಗ್ಲೂ ಇವ್ರು ನಾಡಿಪತಿ ಅವರು ನಮಗೆ ನಾವು ಅಕಸ್ಮಾತ್ ಏನೋ ಹುಷಾರಿಲ್ಲ ಅಂತಂದರೆ, ಇದಕ್ಕೇನಾರು ತೊಂದರೆ ಆದಾಗ, ಕ್ಲೈಮೇಟಲ್ಲಿ ಹೆಚ್ಚು ಕಮ್ಮಿ ಆದಾಗ ಸೊ ಡಾಕ್ಟರ್ಸ್ ಕಾಲ್ ಮಾಡಿದೆ ಅವ್ರು ರೆಸ್ಪಾಂಡ್ ಆಗ್ತಾರೆ, ನೋಡ್ತಾರೆ, ಇದು ಕೇರ್ ಟೇಕರ್ ಥರ ಇದು ಮಾಡ್ತಾರೆ. ಪ್ರತಿಯೊಂದು ಫೆಸಿಲಿಟಿ ಇಲ್ಲಿದೆ. ಅದಕ್ಕೆ ನಮ್ಗೆ ತುಂಬ ಇಷ್ಟ ಆಯಿತು ನಾಡಿಪತಿ ಗೋಶಾಲೆ ನೋಡಿದ್ಮೇಲೆ ನಮ್ಗೆ ತುಂಬ ಇಷ್ಟ ಆಯಿತು. ಈ ಥರ ಹಸುಗಳು ಈ ಥರ ಕೆಟಲ್ ಪ್ರಪಂಚದಲ್ಲೂ ಎಲ್ಲೂ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಕೃಷ್ಣರಾಜ್ ಅವರು ಮಾಡಿರೋ ಈ ಒಂದು ಪ್ರಯತ್ನಕ್ಕೆ ಪ್ರತಿಯೊಬ್ಬರು ಧನ್ಯವಾದ ಹೇಳಬೇಕು. ಇವರು ಸನಾತನ ಉಳಿಸಿ ಈ ಥರದ ನಿಜವಾಗ್ಲೂ ಇದು ಮನೆಗಳಿದ್ದಾಗ ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಎಂಕರೇಜ್ ಮಾಡಬೇಕು, ತೊಗೋಬೇಕು ಅಂದ್ಬಿಟ್ಟು ನಾನು ಹೇಳ್ತಿದ್ದು. ಇದು ರಾಯಲ್ ಫ್ಯಾಮಿಲಿ ರಾಯಲ್ ಥರ ಇರುತ್ತೆ. ಅಂದರೆ ಈಗ ಅಪಾರ್ಟ್ಮೆಂಟಲ್ಲಿ ಸೊ ಆ ಥರ ಮುದ್ದಾಗಿ ತುಂಬ ಕ್ಯೂಟಾಗಿರುತ್ತೆ. ಓಕೆ, ಜೈ ಧರ್ಮ.